ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಮರೋಳ ಮತ್ತು ಕೊಪ್ಪೆಸೆಂ ಗ್ರಾಮಗಳಲ್ಲಿ ಅಕ್ರಮ ಮದ್ಯಪಾನ ಕುಡಿತದ ಚಟ ಹಾಗೂ ಸಟ್ಟಾಮಟ್ಕ ಇಸ್ಪೀಟೆಲೆಗಳ ಜುಜಾಟದ ಅಕ್ರಮ ಚಟುವಟಿಕೆ ವ್ಯಸನಗಳಿಂದ ಕಳೆದೆರಡು ವರ್ಷಗಳಲ್ಲಿ 6 ಯುವಕರು ಆತ್ಮಹತ್ಯೆ ಮಾಡಿಕೊಂಡು ಕುಟುಂಬಗಳು ಬೀದಿಪಾಲಾಗಿವೆ ಎಂದು ಗ್ರಾಮದ ಮಹಿಳೆಯರು ಮತ್ತು ಗುರುಹಿರಿಯರು ದಿನಾಂಕ ಜುಲೈ 18, 2025 ರಂದು ಅಪರಾಹ್ನ 12 ಗಂಟೆಗೆ ತಹಶೀಲ್ದಾರ ಕಾರ್ಯಾಲಯ ಹಾಗೂ ಅಬಕಾರಿ ನಿರೀಕ್ಷಕರು ವಲಯ ಹುನಗುಂದ ಕಚೇರಿಗೆ ಮುತ್ತಿಗೆ ಹಾಕಿ ಹಾಗೂ ಪೊಲೀಸ್ ಉಪಾಧೀಕ್ಷಕರು ಹುನಗುಂದಿವರಿಗೆ ಈ ಅಕ್ರಮ ಚಟುವಟಿಕೆಗಳು ಈಗಲೇ ನಿಷೇಧಿಸಬೇಕೆಂದು ಆಗ್ರಹಿಸಿ ಅರ್ಜಿ ಸಲ್ಲಿಸಿದರು. ಈ ಒಂದು ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ಗ್ರಾಮದ ಶ್ರೀಮತಿ ಶಿವಮ್ಮ ಹಿರೇಮಠ ಹಾಗೂ ಅಕ್ಕ ಮಹಾದೇವಿ ದೊಡ್ಡಬಸಪ್ಪ ಲೋಕಾಪೂರರು ಸುದ್ದಿಗಾರರೊಂದಿಗೆ ಹಾಗೂ ಮನವಿ ಪತ್ರ ಸಲ್ಲಿಸಿ ಮುತ್ತಪ್ಪನಂದವಾಡಗಿರು ಮಾತನಾಡಿ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಹದಿಹರಿಯದ ಯುವಜನಾಂಗವು ಮದ್ಯಪಾನ, ಇಸ್ಪೀಟ್ ಜುಜಾಟ ಮತ್ತು ಮಟ್ಕಾಸಟ್ಟಾಬಾಜಿಗೆ ದಾಸರಾಗಿ ಒಂದೆಡೆ ಕುಟುಂಬದ ತಂದೆ ತಾಯಿ ಹೆಂಡಂದರಿಗೆ ಹೆದರಿಸಿ ಬೆದರಿಸಿ ಹಣಕ್ಕಿತ್ತಿಕೊಳ್ಳುವುದು, ಇಲ್ಲವೇ ಜಗಳವಾಡಿಕೊಂಡು ಹೆಂಡರ ಕೊರಳಲ್ಲಿನ ಮಾಂಗಲ್ಯ ಮಾರಾಟ ಹಾಗೂ ಮಹಿಳೆಯರ ದುಡಿದ ಹಣ ಹಾಗೂ ಮಹಿಳಾ ಸಂಘದಲ್ಲಿ ಸಾಲ ಪಡೆದ ಹಣವು ಇವರ ದುಷ್ಟಚಟಕ್ಕೆ ಕಳೆದುಕೊಂಡು ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆದುಕೊಂಡು ಬೀದಿಪಾಲಾಗಿವೆ. ಈ ಅಕ್ರಮ ಚಟುವಟಿಕೆಗಳು ತಡೆಯಲು ಸಾಕಷ್ಟು ಬಾರಿ ನಮ್ಮ ಗೋಳು ತೋಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೌಖಿಕವಾಗಿ ಗಮನಕ್ಕೆ ತಂದರೂ ಸಹ ಮದ್ಯಮಾರಾಟಗಾರರಿಂದ ಜೂಜುಕೋರರಿಂದ ಮಾಮೂಲಿ ಪಡೆದು ಪರೋಕ್ಷ ಅಕ್ರಮ ಚಟುವಟಿಕೆಗೆ ಸಹಕರಿಸುತ್ತಾ ನಮ್ಮ ನೋವಿಗೆ ಸ್ಪಂದಿಸದೆ ಉದ್ದಟತನ, ಬೇಜವಾಬ್ದಾರಿ, ನಿರ್ಲಕ್ಷ್ಯ ತೋರಿದ್ದಾರೆಂದು ತಮ್ಮ ಗೋಳು ತೋಡಿಕೊಳ್ಳುತ್ತಾ ಹಿಡಿಶಾಪ ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ ಗ್ರಾಮದ ಶಾಲಾ ಆವರಣಗಳು ದುಷ್ಟಚಟುವಟಿಕೆಗಳ ಅಡ್ಡೆಗಳಾಗಿ ಮಕ್ಕಳ ಶೈಕ್ಷಣಿಕ ಭವಿಷ್ಯವು ಕಮರಿಹೋಗುವ ಭೀತಿ ಎದುರಾಗಿದೆ. ಹಾಗಾಗಿ ತಕ್ಷಣ ತಹಶೀಲ್ದಾರ ನಿಂಗಪ್ಪ ಬಿರಾದಾರರಿಗೆ ಹಾಗೂ ಅಬಕಾರಿ ನಿರೀಕ್ಷಕರಾದ ಗಿರಡ್ಡಿರಿಗೆ ಹಾಗೂ ಪೊಲೀಸ್ ಉಪಾಧೀಕ್ಷಕರ ಪರ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವಧಿ ಹಾಗೂ ಪಿಎಸ್ಐ ಪ್ರಕಾಶಡಿರಿಗೆ ಅರ್ಜಿ ಸಲ್ಲಿಸಿ ಈಗಲೇ ಅಕ್ರಮ ಸಾರಾಯಿ ಮಾರಾಟ ಮತ್ತು ಜೂಜಾಟ ಸ್ಥಗಿತಗೊಳಿಸಲು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ಮಧ್ಯೆ ಮಾತಿನ ಚಕಮಕಿ ಹಾಗೂ ವಾಗ್ವಾದ ಜರುಗಿತು. ನಂತರ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಏತನ್ಮಧ್ಯೆ ಈ ಸಮಸ್ಯೆಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಗ್ರಾಮಸ್ಥರಿಗೆ ಹಾಗೂ ಅಧಿಕಾರಿಗಳಿಗೆ ಕೇಳಲಾದ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದರು. ಈ 3 ಇಲಾಖೆಯ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ತಾಯಂದಿರು, ಗುರುಹಿರಿಯರು, ಯುವಕರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. 4 ದಿನಕ್ಕೆ ಸಿಕ್ಕಿನ ತಗೊಂಬಂದು ನಿನ್ನೆಲ್ಲ ಮುಗಿಸಿವಿ. ಮತ್ತೆ 2 ಮಕ್ಕಳು ಊರನ್ನು ದೋಸ್ತ ಸತ್ ಅಂತೇಳಿ ಅವ್ರಿಗೂ ತಲೆ ಕೆಟ್ಟು ಕುಡಿದು ಹೋಯ್ತಾಸಿ ಮತ್ತೆ ಇಬ್ರು ಅವ್ನ ದವಾಖಾನಿಗೆ ಅಡ್ಮಿಟ್ ಮಾಡೈತಿ. ಇದ ತರನಾಗಿ ಊರಾಗ ನಡೆಯಕತ್ತೈತೆ. ಅದ್ರ ಸಂಬಂಧ ನಾವ್ ಇಲ್ಲಿ ಮಕ್ಕಳು ಬಂದಿವಿ. ದಯವಿಟ್ಟು ಕೈ ಮುಗಿದು ಹೇಳ್ತೀವಿ, ನಮ್ಮ ಊರಾಗ ಕುಡಿಯೋದು ಬೇಡ, ಓಸಿ ಆಡೋದು ಬೇಡ. ಗೌರ್ಮೆಂಟ್ ಹಾಸ್ಪಿಟಲ್ ಸ್ಕೂಲ್ ಎಲ್ಲ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ಮ ಊರಿಗೆ ಒಟ್ಟು ಬಿಗಿ ಬಂದೋಬಸ್ತ್ ಆಗಬೇಕು. ಈ ಸಮಸ್ಯೆ ಬಗ್ಗೆ ಎಲ್ಲೆಲ್ಲಿ ಕೇಳ್ಕೊಂಡ್ರಿ? ಈ ಸಮಸ್ಯೆ ಬಗ್ಗೆ ಎಲ್ಲೆಲ್ಲಿ ನೀವು ಕೇಳ್ಕೊಂಡ್ರಿ ಅಂತ? ನಾವಿನ್ನು ಎಲ್ಲಿ ಹೇಳ್ಕೊಂಡಿಲ್ರಿ. ಬಂದವ್ರಿಗೆಲ್ಲ ಹೇಳಿವ್ರಿ, ಅವ್ರೇನು ಇಂಪ್ರೂವ್ಮೆಂಟ್ ಮಾಡಿಲ್ರಿ ನಮ್ಮೂರು. ಹಾಗಾಗಿ ನಮ್ಮ ಊರಾಗೆಲ್ಲ ಸಾಯೋದೆಲ್ಲ ಜಾಸ್ತಿ ಆಗೈತಿ. ಜಾಸ್ತಿ ಡ್ರಿಂಕ್ಸ್ ಮಾಡಕತ್ತಾರಿ, ಅದರಿಂದ ಜಾಸ್ತಿ ಬಲಿ ಆಗಕತ್ತಾರ. ಅದಕ್ಕೆ ನಾವ್ ಈ ಸತಿ ಬಂದು ಹೇಳಕತ್ತೀವ್ರಿ. ಒಟ್ಟ ನಮ್ಮಲ್ಲಿ ಏನು ನಡೆಯಂಗಿಲ್ಲ. ದನ್ನೂರ್ ಕ್ರಾಸಿಂದ ನಮ್ಮ ಊರಿಗೆ ದಾಟಂಗಿಲ್ಲ. ಸೆರೆ ವ್ಯಾಪಾರ ಏನು ಆ ಕಡೆ ಏನು ಹೋಗಂಗಿಲ್ಲ. ತಹಶೀಲ್ದಾರ್ ಮನವಿ ಕೊಟ್ರೆ ನಾವ್ ಕಂಪ್ಲೇಂಟ್ ಮಾಡಿ ನಮ್ಗೆ ಏನೇನ್ ಬೇಕು ಎಲ್ಲ ತಗೊಂಡ ನಾವ್ ಹೋಗೋದು. ನಮ್ಮ ಊರಾಗ ಏನು ಅದು ಆಗಲ್ಲ ಅಂದ್ರೆ ನಾವ್ ಹೋಗ್ತೀವಿ. ಇಲ್ಲಿಂದ ಅಲ್ಲಿಂದ ಹೋಗಲ್ಲ. ನಾವ್ ಇಲ್ಲೇ ಸ್ಟ್ರೈಕ್ ಮಾಡ್ತೀವಿ. ಯಾರು ಬಂದು ಏನೇನ್ ಹೇಳ್ತಾರ ಅವಾಗ ನಾವೆಲ್ಲ ಹೇಳ್ತೀವಿ. ನಿಮ್ಮ ಹೆಸರು? ನಿಮ್ಮ ಹೆಸರು? ಗ್ರಾಮದಿಂದ ಬಂದಿವ್ರಿ. ನಮ್ಮ ಊರಾಗ ಗುಡ್ಡು ಚಟ ಹೆಚ್ಚಾಗ್ಯಾವ್ರಿ. ಎಲ್ಲಾ ಜಾಸ್ತಿ ಕುಡಿಯೋದ್ರಿಂದ ಎಲ್ಲಾ ಸಾಯಕತ್ತಾರಿ. ಜಾಸ್ತಿ ಈ ತಿಂಗಳದಾಗ 5 ಜನ ಸತ್ತಾರಿ. ನಮ್ಮ ಊರಾಗ ಕಾಯಿಪಲ್ಯ ವ್ಯಾಪಾರ ಮಾಡ್ತಾರಿ. ಶೆರೆನ ಇಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲ್ ಆಜು ಬಾಜು ಸುತ್ತ ಎಲ್ಲ ಸೆರೆ ವ್ಯಾಪಾರ ಮಾಡ್ತಾರಿ. ಒಂದ್ 10 ವರ್ಷದ ಮಗುವಿಂದ ಹಿಡ್ಕೊಂಡು 50 ವರ್ಷದವರೆಗೂ ಅದನ್ನ ಮಾಡ್ತಾರಿ ಉದ್ಯೋಗ. ಮತ್ತೇನಿಲ್ಲ, ಕುಡಿಯೋದು ಹೆಂಡ್ರಗಳಂತ ತಾಳಿ ಸಮ ಉಳಿಸಿಲ್ರಿ. ಈಗ
ಆ ರೇಂಜಿಗೆ ಐತ್ರಿ ನಮ್ಮೂರು. ಮತ್ತೆ ಎಲ್ಲ ಓಸಿರಿ ಇಸ್ಮೇಟು ಕುಡ್ತಾ ಇದಂತೂ ಜಾಸ್ತಿ ಆಗೈತ್ರಿ. ಎಲ್ಲ ನಮ್ಮೂರ್ ಬಿಗಿ ಬಂದೋಬಸ್ತ್ ಮಾಡ್ಬೇಕ್ರಿ. ನಮ್ಮೂರ ಒಳಗೆ ಏನೂ ಸಿಗ್ಲಾರ್ದಂಗ ನೋಡ್ಕೋಬೇಕ್ರಿ. ಇವ್ರ ಏನಾರ ಬಂದು ಏನಾರ ನೋಡ್ಕೊಲಿಲ್ಲ ಅಂದ್ರ ಮತ್ತೆ ನಾವು 15 ದಿನ ಬಂದು ಎಲ್ಲಾ ಬಂದ್ ಮಾಡಿ ನಾವ್ ಇಡೀ ಊರ್ ಮಂದಿ ಬಂದಿಲ್ಲ ನಾವು ನ್ಯಾಯ ಮಾಡ್ಬೇಕ್ರಿ. ನ್ಯಾಯ ಸಿಗೋ ಮಾಡ್ಕೊಂಡ ಹೋಗ್ತೀವ್ರಿ. ನಾವು ನಮ್ಮಲ್ಲಿ ಸೆರೆ ಕುಡ್ತಾ ಎಲ್ಲ ಬಂದ್ ಆಗ್ಬೇಕ್ರಿ. ಎಲ್ಲಾರು ಸೆರೆ ನಿಷೇಧಾಗ ಎಲ್ಲ ಹೊಳಿ ಹಾರಾಕತ್ತಾರ್ರಿ. ಇವ್ರೆಲ್ಲ ಏನ್ ಮಾಡ್ತಾರ್ರಿ? ಇವ್ರು ಮಕ್ಕೊಂಡಾರೇನ್ರಿ? ಬರ್ತಾರ ನೋಡ್ತಾರ ಹೋಗ್ತಾರ್ರಿ. ಅದಕ್ಕೆಲ್ಲ ಪರಿಹಾರ ಯಾರು ಕೊಡ್ತಾರ್ರಿ? ನಮ್ಮೂರೊಳಗೆಲ್ಲ ಎಷ್ಟು ಜನ ಈಗೆಲ್ಲ ತಾಯಿಗಳು ಹಲ್ವಾಕತ್ತಾರ ಗೊತ್ತೈತ್ರಿ. ಅವ್ರಿಗೆಲ್ಲ 3 ಜನ ಮಕ್ಕಳನ್ನೆಲ್ಲ ಕಳ್ಕೊಂಡಾರ್ರಿ ಸೆರೆದಿಂದ. ಲಾಭ ಐತಿ ಅಂದ್ರೆ ತೀರಾ ಏನ್ ಕಾಯಿಪಲ್ಲೆ ವ್ಯಾಪಾರ ಅನ್ಕೊಂಡಾರೇನ್ರಿ? ಅದನ್ನ ಅಲ್ಲಿ ಬಂದ್ ಎಲ್ಲ ನಮಗ್ ಪರಿಹಾರ ಕೊಡ್ಬೇಕ್ರಿ. ಪರಿಹಾರ ಕೊಡತನ ನಾವು ಹೋಗಂಗಿಲ್ರಿ. ನಿಷೇಧಾಗೆಲ್ಲ ಹೆಂಡ್ರನ್ ಹೊಡಿತಾರಿ. ಎಲ್ಲ ದುಡ್ದು ಬರ್ಬೇಕು. ಇವ್ರಿಗೆಲ್ಲ ನಾವು ಅದನ್ನ ಕೊಡ್ಬೇಕು. ಎಲ್ಲ ಬೇಡ್ಬೇಕಂತ ನಮ್ಮ ಟಾರ್ಚರ್ ಕೊಡ್ತಾರ್ರಿ ಹೊಡಸ್ಕೊಂಡು. ಎಲ್ಲ ₹1 ಎಲ್ಲಾರ ಇಡಂಗಿಲ್ರಿ. ನಾವ್ ಹೆಂಡ್ರ ಸಂಘದಿಂದ ಸಾಲ ತರದು ಇವ್ರ ಹೆಣ ಚಂದ ಮಾಡದ್ ನಾವು. ನನ್ ಗಂಡನ ಈಗ 20,000 ತಗೊಂಡ್ ಹೋಗ್ಯಾನ ನೋಡ್ರಿ ದೇಸುರಿ ಬಾಡ್ದು. ಇವ್ರೇನ್ ಕೊಡ್ತಾರಿ ನನಗ್ ಬಂದ? ಸಂಘದಿಂದ ತಗೊಂಬಂದ್ ಇಟ್ಟಿಲ್ಲ, ದುಡ್ಡು ಬಿಟ್ಟಿಲ್ಲ. ಹಿಂಗೆಲ್ಲ ಮಾಡಿದ್ರೆ ಯಾರ್ ಕೇಳ್ತಾರಿ? ಇದೆಲ್ಲ ಬಂದ್ ಮಾಡ್ಬೇಕ್ರಿ. ನಮಗ್ ನ್ಯಾಯ ಕೊಡ್ಬೇಕ್ರಿ. ನ್ಯಾಯ ಕೊಡೋದನ್ನ ನಾವ್ ಹೋಗಂಗಿಲ್ರಿ. ಇಲ್ಲಾಂದ್ರೆ ಇದೆಲ್ಲ ಕ್ಲೋಸ್ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ತೀವ್ರಿ. ಇಡೀ ಊರ ಇಲ್ಲಿ ಕರೆಸ್ತೀವ್ರಿ. ಅವ್ರ ಏನ್ ಹೇಳ್ತಾರ ಹೇಳ್ರಿ. MLA ಬರ್ತಾನ MP ಬರ್ತಾನ ಬಂದ್ ಮಾತಾಡ್ಲಿ ನಮ್ಮ ಮುಂದ. ಅಲ್ಲಿವರೆಗೂ ನಾವ್ ಹೋಗಂಗಿಲ್ರಿ. ಯಾರೋ ಆ ಕಡೆ ಗಮನ ಕೊಡವಲ್ರಿ. ಬಂದು ಸ್ವಲ್ಪ ಗಮನ ಕೊಡ್ಬೇಕ್ರಿ ನಮ್ಮ ಕಡೆ. ಶಾಸಕರಿಗೇನು ಹೇಳಿತಾಗೈತಿ, ಊರ್ ಹಿರಿಯರಿಗೇನು ಹೇಳಿತಾಗೈತಿ. ಆಯ್ತ್ರಿ, ಈ ಒಂದಿಷ್ಟು ದಿನ ಮುಂದ ಒಂದು ನಮ್ಮ ಪಂಚಾಯತಿ ಮುಂದ ನಾವು ಸ್ಟ್ರೈಕ್ ಮಾಡಿದ್ದು ಆಗೈತಿ. ಆ ಆಟ ಆದ್ರೂ ಮತ್ತೆ 3 ದಿನದಾಗ ಚಲೋ ಮಾಡಿ ಇವ್ರು ಏನ್ ಮಾಡಿದ್ರು ಹೆಣ್ಮಕ್ಳು ಅನ್ನುವ ಸ್ಟೇಜ್ನಾಗ ನಮ್ಮ ಊರ್ ಬಂದೈತಿ. ಅದಕ್ಕೆ ನಮಗೆಲ್ಲ ಈಗ ಮಕ್ಕಳು ಕಳ್ಕೊಂಡು ಮೈದುನರನ್ನ ಕಳ್ಕೊಂಡು ನಮಗ ಬ್ಯಾನ್ ಆಗೈತ್ರಿ. ಭಾಳ ತ್ರಾಸ ಆಗೈತಿ. ಅದಕ್ಕೆ ಇಷ್ಟು ಜನ ಕರ್ಕೊಂಡ್ ಬಂದಿರಿ. ಅವ್ರೇನ್ ಬಂದಾರಲ್ರಿ, ನನ್ನ ಅಪ್ಪನಂಗ ಐತೆ. ಅವ್ರ ಮನ್ಯಾಗ ನನ್ನಿಂದ ಎಷ್ಟು ಜನ ಬಂದಾರ ನನ್ನ ಅಪ್ಪನಂಗ ಐತೆ. ಯವ್ವ ನಾ ಬರ್ತೀನಿ, ನೀ ಬರ್ತೀನಿ, ನಾ ಬರ್ತೀನಿ. ಇನ್ನ 10 ಗಾಡಿ ಬರುವಿದ್ವು. ನಮಗ್ ಮೀರ್ತೀವ ಅಂತಂದ್ರ ಇನ್ನೊಂದ್ ಸರಿಯಾಗಿ ಹೋಗೋಣ. ಈ ಸರಿ ಸ್ಟ್ರೈಕ್ ಮಾಡಿದ್ರು ಬರಬರಿ, ಇಲ್ಲಕ್ಕೆ ಇನ್ನೊಂದ್ ಸರಿ ಹೋಗ್ಬಿಡೋದು. ನಾವ್ ಏನ್ ಮಾಡ್ತೀವಿ ಗೊತ್ತೇನ್ರಿ? ಅಕ್ಕಿ ನುಚ್ಚು ಇಟ್ಟು ಗಡುವ ಮಂದು ನಾವ್ ಎಲ್ಲಿ ಒಲಿ ಉಡ್ಬೇಕ ಅಲ್ಲಿ ಒಲಿ ಉಡ್ತೀವಿ. ನಾವ್ 3 ದಿನಕ್ಕೆ ಆಗುವರೆಗೂ ನಾವ್ ಈ ಹುಣ್ಗುಂದಾಗ್ಬಿಟ್ಟು ಹೋಗಂಗಿಲ್ಲ, ಕದಲಾಗಿಲ್ಲ. ಇದು ಮಾತ್ರ ಶಾಶ್ವತ. ಕೊಪ್ಪ ಗ್ರಾಮಸ್ಥರಿಂದ ತಾಲೂಕು ಹುನಗುಂದ ಜಿಲ್ಲಾ ಬಾಗಲಕೋಟ್ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹುನಗುಂದ ಇವರಿಗೆ ವಿಷಯ ಏನಪ್ಪಾ ಅಂತಂದ್ರ ಮರೋಳ ಮತ್ತು ಕೊಪ್ಪ SM ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆಗಳಾದ ಮದ್ಯಪಾನ, ಇಸ್ವೀಟ್ ಮತ್ತು ಸಟ್ಕಾ ಮಟ್ಕಾ ಹಾಗೂ ಇನ್ನೂ ಹಲವಾರು ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ಬಹಿರಂಗವಾಗಿ ನಡೆಯಕತ್ತೇವು. ಅದಕ್ಕಾಗಿ ನಾವು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಈ ಸತಿ ಹೆಣ್ಮಕ್ಳು ಎಲ್ಲರೂ ಏನೈತಿ ಸಾಹೇಬ್ರ ಹತ್ರ ಹೋಗಿ ಭೇಟಿ ಆಗಮ್ರಿ. ಈಗೇನ್ರ ಸ್ವಲ್ಪ ದಿನ ಕ್ರಮ ಕೈಗೊಳ್ಳಿಲ್ಲ ಅಂದ್ರ ಮುಂದೇನೈತಿ ಉಗ್ರವಾಗಿ ಹೋರಾಟ ಮಾಡಮ್ರಿ ಅಂತಂದು ಹೇಳ್ಯಾರ. ಈಗ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಮರೋಳ ಮತ್ತು ಕೊಪ್ಪ SM ಗ್ರಾಮದಲ್ಲಿ ನಿರಂತರವಾಗಿ ಮದ್ಯಪಾನ, ಸಟ್ಕಾ ಮಟ್ಕಾ, ಇಸ್ವೀಟ್ ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ಬಹಿರಂಗವಾಗಿ ನಡೆಯಕತ್ತೇವು. ಶಾಲಾ ಕಾಂಪೌಂಡ್ ಹತ್ರನೂ ನಡೆಯಕತ್ತೇವು. ಇದರ ಕುರಿತು ಹಲವಾರು ಬಾರಿ ನಾವು ಸಲ್ಲಿಸಿವಿ, ಆದ್ರೂ ಯಾವುದೇ ಪ್ರಯೋಜನ ಕೈಗೊಂಡಿಲ್ಲ. ಇದರಿಂದ ಶಾಲಾ ಮಕ್ಕಳು ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಈ ದುಶ್ಚಟಗಳಿಗೆ ಬಲಿಯಾಕತ್ಯಾರ. ಇದೇ ಒಂದು ತಿಂಗಳದಿಂದ 5-6 ಜನ ಈ ಮದ್ಯಪಾನ ಸೇವಿಸಿ ಮರಣವನ್ನು ಹೊಂದ್ಯಾರ. ಅದಕ್ಕೆ ಹಲವಾರು ಸಂಸಾರಗಳು ಕೂಡ ಈ ಸಮಸ್ಯೆಯಿಂದ ಬೀದಿ ಬಿದ್ದವು. ಮನ್ಯಾಗ ಗಂಡ ಹೆಂಡತಿ ಜಗಳ, ತಂದೆ ತಾಯಿ ಒಂದು ಜಗಳ, ಈ ತರ ದಿನನಿತ್ಯ ನಡೆಯಕತ್ತವು. ಅದಕ್ಕೆ ಇದ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಬೇಕಂತಂದು ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಕ್ ಬಂದಿದ್ದೀವಿ. ಸರ್, ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಬೇಕ್ರಿ. ಸುಮ್ಮನೆ ತಗೊಂಡು ಅಷ್ಟೇ ಬಿಡಬೇಡ್ರಿ. ಇದನ್ನ ಇಮಿಡಿಯೇಟ್ಲಿ ಅಬ್ಕಾರಿ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಇವತ್ತೇ ಮನವಿ ಕಳಿಸ್ತೀನಿ. ನಾನು ಕೂಡ ಅವರಿಗೆ ಇಮಿಡಿಯೇಟ್ಲಿ ಅಂತ ನಿಮ್ಮ ಹೋಗಿ ಅಲ್ಲಿ ಏನು ಇಲ್ಲಿಗಲ್ ಅದ ಏನು ಲೀಗಲ್ ಅದ ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಬಂದ್ ಮಾಡಿಸ್ಲಿಕ್ಕೆ ಕಂಪಲ್ಸರಿ ಸ್ಟಿಕ್ಕಾಗಿ ನಾನು ಫೋನ್ಯಾಗೂ ಹೇಳ್ತೀನಿ. ಅವ್ರಿಗೆ ಫಿಸಿಕಲಿ ಏನಪ್ಪ ಅಂದ್ರೆ ಕಾಪಿ ಕೊಡ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ. ನಮ್ಮ VAಗೂ ಕೂಡ ಅಲ್ಲಿ ರಿಪೋರ್ಟ್ ನಾನು ತಗೋತೀನಿ. ಸರ್, ಹುಣಗುಂದ ತಾಲೂಕು
ಸರಿ ನೀವು ನಾ ಆಗಲೇ ಹೇಳಿದ್ದೆ ಯಾರು ಬಂದಿದ್ರು ಒಳಗೆ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ದೆ ಸುಮ್ಮನೆ ಮಾತಾಡ್ಬಾರ್ದು ಈಗ ಕ್ಯಾಮ್ರಾ ಅಂತ ಹೇಳಿ ಸರಿ ಓಕೆ ನಮಸ್ಕಾರ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಹೇಳೋದು ಇದನ್ನ ಯಾರು ಹತ್ತಿಕ್ಕಬೇಕು ಇಮಿಡಿಯೇಟ್ಲಿ ಆಕ್ಷನ್ ಮಾಡಿ ಅವ್ರ ರೈಟಿಂಗ್ ಕಳಿಸ್ತೀನಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅವ್ರಿಗೆ ಕಂಪಲ್ಸರಿ ಲೆಟರ್ ಕಳಿಸ್ತೀನಿ ಅವ್ರಿಗೆ ಫೋನ್ ಹೇಳ್ತೀನಿ ನಮ್ಮ ವಿಎಗೂ ಕೂಡ ಅಲ್ಲಿ ಏನಾದ್ರು ಇನ್ಫಾರ್ಮೇಶನ್ ತಗೊಂಡು ಇಂಥ ಅಂಗಡಿಗಳು ಇಲ್ಲಿಗಲ್ ಇದ್ದು ಇಂಥ ಅಂಗಡಿಗಳು ಓವರ್ ಮಾಡಕತ್ತಿರಪ್ಪ ಅಂದ್ರೆ ಇಂಥ ಅಂಗಡಿ ಹತ್ರ ನಾನೇ ಅವ್ರ ಬೈ ನೇಮ್ ಹೇಳಿ ಕಳಿಸ್ತೀನಿ ಅಬಕಾರಿದವ್ರಿಗೆ ಆಯ್ತಲ್ಲ ಸರಿ ಅಲ್ಲಿ ಹೋದ್ರು ಬರ್ತಾರ ಅವ್ರು ನಾನು ಅವ್ರಿಗೆ ಹೇಳಮ್ಮ ಈ ನಾ ನಂಬರ್ ತಗೊಂಡ್ರು ನಮ್ಮ ಮತ್ತೆ ಅವ್ರಿಗೆ ಹೇಳ್ಬೇಕು ಅಲ್ಲಿ ಒಂದೊಂದು ಇಲಾಖೆ ಇನ್ಫಾರ್ಮೇಶನ್ ಕೊಡೋದು ಅವ್ರಿಗೆ ಹೇಳ್ಬೇಕು ನಿನ್ಗೆ ಹೆಂಗ್ ನಿನ್ ಮಕ್ಕಳು ಒಂದ್ ಸೆಕೆಂಡ್ ಇಲ್ಲಿ ಬರೋ ಇಲ್ಲಿಗೆ ಅವರು ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಗಳು ನಾನು ರೇಟಿಂಗ್ ಕಳಿಸ್ತೀನಿ ಅವ್ರಿಗೆ ನೀವು ಅಲ್ಲಿ ನನ್ನ ಬಳಿ ಇಷ್ಟು ಸ್ಟಿಕ್ ಮಾಡಿದ್ರೆ ಅಲ್ಲಿ ಸ್ಟಿಕ್ ಮಾಡೋದು ಸೀದಾ ಓಟ್ ನಿಮ್ ಊರಿಗೆ ಬರ್ತಾರೆ ಇವತ್ತೇ ಕೇಳಕತ್ತೀನಿ ನಾನು ಫೋನ್ ಮಾಡಿ ಅವ್ರಿಗೆ ಹೇಳ್ತೀನಿ ಮನೆಗೆ ಕಳಿಸ್ತೀನಿ ಕೇಳಿ ಅವ್ರಿಗೆ ನೀವು ಮಾಡಪಟ್ಟಿಲ್ಲ ನಾನು ಅವ್ರಿಗೆ ಕೇಳಿ ಕಳಿಸ್ತೀನಿ ಅದಕ್ಕೆ ನೀವು ಅಲ್ಲಿ ಹೋಗ್ಬೋದು ನನ್ನೇನು ಉದ್ದೇಶ ಸ್ವಲ್ಪ ಅವ್ರಿಗೆ ನಾ ಲೆಟರ್ ಕಳ್ಸದ ಭಾಳ ಸ್ವಲ್ಪ ಊರ ನೋಡಿ ಟೆಸ್ಟ್ಲರ್ ಲೆಟರ್ ಕಳ್ಸದಂದ್ರೆ ಅಲ್ಲಿ ಎಕ್ಸ್ಚೇಂಜ್ ಮಾಡಕ್ ಬರ್ತಾರೋ ನೀವು ಒಂದ್ಸಲ ಅಲ್ಲಿ ಸ್ವಲ್ಪ ನಿಮ್ಮ ಮನೆಗೆ ಹೋಗಿ ಹಿಂಗಾಯ್ತು ಅಲ್ರಿ ನಿಮ್ಮ ಮನೆ ನೀವು ಅರ್ಥ ಒಂದ್ ಸೆಕೆಂಡ್ ನಾವು ಹೋಗ್ತೀವಿ ನಾವು ಅವ್ರಿಗೆ ಬಂದು ಒಂದು ತಿಂಗಳು ಆಯ್ತು 3 ದಿನದಿಂದ ಇಳಕಲ್ಲು ಒಂದೊಂದು 2 ತಾಲೂಕಿಗೆ ಬರ್ತಾವೆ ಆಮೇಲೆ ನಮ್ಮಲ್ಲಿ ಸಿಬ್ಬಂದಿ ಕಡಿಮೆ ಅದ ನಮ್ಗೆ ಹೇಳಕ್ ಹೋಗ್ಬೇಡ್ರಿ ನಮ್ ಸಿಬ್ಬಂದಿ ಇಲ್ಲ ನಮ್ಗೆ ವೆಹಿಕಲ್ ಇಲ್ಲ ಅದೆಲ್ಲ ನಮ್ಗೆ ಹೇಳಕ್ ಹೋಗ್ಬೇಡ್ರಿ ಆಯ್ತು ಈಗ ಮನೆಗೆ ಕೊಡ್ರಮ್ಮ ಅಲ್ರಿ ಎಲ್ಲಿ ಲೈಸೆನ್ಸ್ ಇದ್ರೆ ಮಾರ್ಬೇಕಾಗತ್ರಿ ಅವರು ಒಬ್ಬೊಬ್ಬರೇ ಮಾತಾಡ್ಬೇಕ್ರಿ ಒಬ್ಬರೇ ಮಾತಾಡ್ಬೇಕು ನೀವೇ ತಿಳ್ಕೊಂಬಿಡಿ ಸರ್ ನಮ್ಮನ್ರಿ ಒಂದ ತಿಂಗಳ 5 ಹುಡುಗರು ಊರಿ ಹಚ್ಚೋದಾರ ಸರ್ ನಮ್ಗೆ ಎಷ್ಟು ಸಂಕಟ ಆಯ್ತು ನಮಗ್ ಗೊತ್ತರ ಸರ್ ಅದು ರೀ ಅಲ್ರಿ ಗೌರ್ಮೆಂಟ್ ಶಾಲೆ ಮುಂದ ಗೌರ್ಮೆಂಟ್ ವಯಸ್ಸಿನ ಹುಡುಗ ಕುಡಿಯಕತ್ತವ್ರಿ ಒಂದ್ ಜಲ
ನಾಲ್ಕನೇ ಸರ ಒಂದು ಹುಡುಗ ಕುಡಿದ ಹೊಳಿ ಇವ್ ಮೈದ್ನರಿ. ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಿರಿ. ಮತ್ತೆ ನಾವೇ ಹೋಗ್ಕೋವಾಗ ನಿಮ್ ಹೇಳಕ್ಕಿಲ್ಲ. ಆಫೀಸ್ಗೆ ಕುಂತ ಹೋಗ್ಬಿಡ್ತೀರಿ. ಮುದ್ದೆ ಪಡ ಮಾತಾಡಿ ಇನ್ನು ಮೇಲೆ ಎಲ್ಲ ಬಂದ್ ಮಾಡ್ಬಿಡ್ತೀವಿ. ಅವ್ರು ಮಾತಾಡಿದಾಗ ಮಾತಾಡಿದ್ರೆ ಏನೂ ಗೊತ್ತಿಲ್ಲ. ಏನೈತಿ ನಾವು ಕ್ರಮ ಕೈಗೊಳ್ತೀವಿ. ಯಾವನಾರ ಕುಡುಕ್ ಕೊಟ್ಟು ಮನೆ ಕೊಂಬಂದು ಇಲ್ಲೇ ಇರ್ತೀವಿ. ಯಾವುದೇ ರೀತಿ ಹೆಂಗ್ ಬಗೆಹರಿಸ್ತೀರಿ? ಹೆಂಗ್ ಬಗೆಹರಿಸ್ತೀರಿ ಅಂತ ಏನು ಎಕ್ಸ್ಪ್ಲೇಷನ್ ಬರ್ಕೊಳ್ರಿ ನಿಮ್ಮ. ಅಲ್ಲ ಹೇಳಿ ಗೊತ್ತಾ? ಬೇರೆ ಎದಕ್ಕೆ ಬಂದ್ವಿ ನಾವು? ಬರೀ ಇದಕ್ಕೆ ಕೇಳಕ್ ಬಂದ್ವಿ ನಾವು. ಹೆಂಗ್ ಬಗೆಹರಿಸ್ತೀರಿ ಅದನ್ನ ಹೇಳ್ರಿ. ಬರ್ಬೇಕು ಇವತ್ತ. ಬಂದ್ ಮಾಡ್ಬೇಕು. ನಾವು ಯಾರು ಎದುರು ಹೇಳಲ್ಲ. ಕೇಳಕ್ ಹೋಗುದಿಲ್ಲ. ನಾವೇ ಕೆಟ್ಟ ಕೋಮು. ಬರ್ಬೇಕು ಬಂದ್ ಮಾಡ್ಬೇಕು ಕಟ. ಬರ್ಬೇಕು ಈಗ ನೋಡಿ ನಮ್ ಜೊತೆ ಹೋಗ್ಬಿಡು. ಮಾರಿ ನಂತರ ಅವ್ನ ಮ್ಯಾಗ ನೀವೇನ್ರಿ ಫೋನ್ ಮಾಡ್ರಿ. ಯಾರು ಇನ್ಫ್ಲೂಯೆನ್ಸ್ ಮಾಡಂಗಿಲ್ಲ. ಅಲ್ಲ ನಾವು ಫೋನ್ ಮಾಡೋದು ಅದನ್ನ ಬೇಡ ಸರ. ಸಾಹೇಬ್ರ ಕಡೆ ಅಂತ ಬಂತು, ಇವ್ರ ಕಡೆ ನಿಂತ್ರ ಬಂತು, ಬೇಡ ಬೇಡದು. ತಾಲೂಕು ಹುನಗುಂದ ಜಿಲ್ಲಾ ಬಾಗಲಕೋಟೆ ಅಬಕಾರಿ ನಿರೀಕ್ಷಕರು ಹುನಗುಂದ. ವಿಷಯ ಏನಪ್ಪಾ ಅಂತಂದ್ರೆ ಮರೋಳ ಮತ್ತು ಕೊಪ್ಪ SM ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಸರಬರಾಜು ನಡೆಯಕತ್ತೈತಿ. ಇದು ಬಹಿರಂಗವಾಗಿ ಇದನ್ನ ನಿಷೇಧಿಸಬೇಕು, ಸಂಪೂರ್ಣವಾಗಿ ನಿಷೇಧಿಸುವ ಕುರಿತು ಮಾನ್ಯರೇ ಮೇಲ್ಕರಣಿಸಿದ ವಿಷಯ. ಹುನಗುಂದ ತಾಲೂಕಿನ ಮರೋಳ ಮತ್ತು ಕೊಪ್ಪ SM ಗ್ರಾಮದಲ್ಲಿ ನಿರಂತರವಾಗಿ ಮದ್ಯಪಾನ ಸರಬರಾಜು ನಡೆಯಕತ್ತೈತಿ. ಅದು ಶಾಲಾ ಆವರಣದ ಹತ್ತಿರ ಸಮೀಪವೇ ಹಲವಾರು ಅಂಗಡಿಗಳಿದ್ದು ಇದರಿಂದ ಶಾಲಾ ಮಕ್ಕಳು ಮತ್ತು ಚಿಕ್ಕ ವಯಸ್ಕ ಮಕ್ಕಳು ಕೂಡ ದುಶ್ಚಟಗಳಿಗೆ ಬಲಿಯಾಗಕತ್ಯಾರ. ಕಳೆದ 1-2 ವರ್ಷದಲ್ಲಿ 5-6 ಹುಡುಗರು ಮದ್ಯಪಾನ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಾರ. ಈಗ ಮತ್ತೆ 1 ತಿಂಗಳಿಂದನ 5 ಮಂದಿನೂ ಕೂಡ ಸತ್ತಾರ, ಮದ್ಯಪಾನ ಸೇವಿಸಿ ಸತ್ತಾರ. ಪ್ರತಿನಿತ್ಯ ತಂದೆ ತಾಯಿಯೊಂದಿಗೆ ಜಗಳ ಆಗಕತ್ತೇವು, ಗಂಡ ಹೆಂಡತಿಯೊಂದಿಗೆ ಜಗಳ ಆಗಕತ್ತೇವು. ಇದರಿಂದ ಹಲವಾರು ಸಂಸಾರಗಳು ಬೀದಿ ಪಾಲಾಗತ್ತೇವು. ಗ್ರಾಮದ ಸಮಸ್ತ ಜನತೆ ಪರವಾಗಿ ಈ ಮರೋಳ ಗ್ರಾಮದಲ್ಲಿ ಮದ್ಯಪಾನ ಸರಬರಾಜನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಂತಿದ್ದೀವಿ. ಹೆಣ್ಮಕ್ಳು ಬರ್ಲಿ. ಅಮ್ಮ ನೀವು ಕೈ ತೆಗೀರಿ ನೀವು. ಯಾವುದೇ ಸಿಕ್ಕರು ಒಂದ್ ನಿಮಿಷ ಮಾತಾಡ್ಬೇಡ್ರಿ. ಇದು ಈಗ ಏನ್ ದೂರ ಕೊಟ್ಟಾರಲ್ಲ, ಈ ದೂರಿಂದ ನಾವು ನೋಡ್ಕೋತೀವಿ. ನಾವು ಊರಿಂದ ಗ್ರಾಮದ ನಮ್ಮ ಬೀಟ್ ರೂಟ್ ಯಾರು ಅವ್ರ ಕಾನ್ಸ್ಟೇಬಲ್ ಎಲ್ಲರೂ ಹೇಳ್ಕೊಂಡು ನಾ ಅಲ್ಲಿ ಕ್ರಮ ಕೈಗೊಂಡ್ರೆ ನಾ 100% ಕೇಸ್ ಮಾಡಿ ಅಲ್ಲಿ ಮದ್ಯವನ್ನು ಮುಕ್ತೈಸಿ. ಮತ್ತೆ ಅಲ್ಲ ಸರ್, ಈಗ ಇಷ್ಟು ದಿವಸ ಯಾಕೆ ನೀವು ಮೇಲ್ವಾಚರಣೆ ಮಾಡ್ಲಿಲ್ಲ? ಅಲ್ಲಿ ಮಾಡಿದೀವಿ ಸರ್, ಅಲ್ಲಿ ಸುಮಾರು ಕೇಸಸ್ಗಳನ್ನು ಮಾಡಿದೀವಿ ನಾವು. ಹೌದಾ, ಕೃಷ್ಣಪ್ಪ ಒಡ್ಡಾರ್ ಅಂತೇಳಿ ಆಲ್ರೆಡಿ ಅಲ್ಲಿ ಕೇಸು ಮಾಡಿದೀವಿ ನಾವು. ಯಾವಾಗ ನಮ್ಮ ಕಂಪ್ಲೇಂಟ್ಗಳು ಬಂದ ಅವಾಗ ಕೇಸ್ಗಳು ಮಾಡಿದೀವಿ. ಈಗ ಮುಂದೆ ಕೇಸ್ಗಳನ್ನ ಮಾಡ್ತಾನೆ ಮಾಡಿ ನಮ್ಮ. ಅಲ್ರಿ, ಈಗ ಅಕ್ರಮವಾಗಿ ಕಂಡಲ್ಲೇ ಇವರು ಪುಟ್ಟಿ ಒಳಗೆ ಇಟ್ಟು ಮಾರಾಟ ಮಾಡ್ತಾರಂತಾರ. ಮತ್ತೆ ನಿಮ್ ಕಣ್ಣಿಗೆ ನಜರ್ಗೆ ಬಂದಿಲ್ಲ ಏನ್ರಿ ಇದು? ಇಲ್ಲ, ನಮಗೆ ಯಾವಾಗ ಕಂಡಾವ ನಾವಂತ ಕೇಸ್ ಅಂತೂ ಮಾಡಿದೀವಿ. ಕಣ್ಣಿಗೆ ಕಂಡಾವಲ್ಲ ಅವಾಗಂತ ಕೇಸ್ ಅಂತೂ ಬಿಟ್ಟಿಲ್ಲ, ಕೇಸ್ ಅಂತೂ ಮಾಡಿ. ಮತ್ತೆ ಈಗ ಮಾಡಿರಿ ಅಂತಂದ್ರೆ ಮತ್ತೆ ಇವ್ರ ಯಾಕೆ ಪ್ರತಿಭೆ ಈಗ ಬಂದು ಮನೆ ಕೊಡಿಸ್ಕೊಂತ ಬರ್ತಿದ್ರು?
ಮತ್ತೆ ಈಗ ಪ್ರತಿಭಟನೆ ಅವ್ರು ಈಗ ಬಂದು ನಿಮ್ಗೆ ಮನೆ ಕೊಡೋದು ಅವಶ್ಯಕತೆ ಏನಿರ್ತೈತೆ? ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡಿದ್ರಿ ಸರ್? ಮಾಡ್ತೀವಿ, ಕೆಲಸ ಅಂತೂ ಮಾಡಿದೀವಿ, ಮಾಡ್ತೀವಿ. ನೀವು ಎಷ್ಟು ದಿವಸ ಆಯ್ತು ಸರ್ ಇಲ್ಲಿಗೆ ಇದು ಚಾರ್ಜ್ ತಗೊಂಡು? ತಿಂಗಳಾಯ್ತು. ಅಲ್ರಿ ಮತ್ತೆ ಇವು ಎಲ್ಲ ತಗೊಂಡು 2 ತಿಂಗಳಾಯ್ತು. 2 ತಿಂಗಳು. ಈ ಒಂದು 4-5 ತಿಂಗಳಿಂದ ಹಿಂಗ ಹಿರಿಯರು ಹೇಳಿದ್ರು ಅಲ್ಲಿ ಅಕ್ರಮವಾಗಿ ಅಲ್ಲಿಂದ ಚಾ ಹೋಟೆಲ್ ಪಾನ್ ಬೀಡ ಅಂಗಡಿ ಇರ್ತಾವಲ್ಲ ಅಂತದ್ರಾಗ ಇಟ್ಟು ಮಾರಕತ್ತಾರ, ತಂದು ಕೊಡಾಕತ್ತಿದ್ದಾವ, ಬೇರೆ ಕಡೆ ಇಟ್ಟು ತೊಗೊಂಬಂದು ಕೊಡಾಕತ್ತಿದ್ದ. ಅವತ್ತು ನಾವು ಪ್ರಶ್ನೆ ಮಾಡಿದ್ರ ಯಾವೇನ್ ಹರ್ಕೊಂತಾನ ಯಾವೇನ್ ಮಾಡ್ತಾನ ಬಾಂಡ್ರಿ ಇಲ್ಲ ಅಂತ ಕಂದಿದ್ದಾವ. ಅಲ್ಲೇ ಅಲ್ರಿ ಸರ್, ಒಂದ್ ನಿಮಿಷ, ಅಲ್ಲಿ ನೀವು ಪರವಾನಗಿ ಎಷ್ಟು ಮಂದಿ ಕೊಟ್ರಿ? ಇಲ್ಲ, ನಮ್ಮಲ್ಲಿ ಅಲ್ಲಿ ಯಾರಿಗೆ ಮತ್ತೆ ಇಲ್ಲ ಅಂತಂದ್ರೆ ಮತ್ತೆ ಅಲ್ಲಿ ಇದು ಹೆಂಗ ಮತ್ತೆ ಸರಬರಾಜು ಆಗಕತ್ತೈತ್ರಿ? ಸರಿಯಾದವ್ರು ಪರವಾನಗಿ ಇರ್ಲಾರ್ದ ಮತ್ತೆ ಹೆಂಗ್ ಸರಬರಾಜು ಆಗತ್ತೈತಿ ಅದು ಹೇಳ್ರಿ ನನಗೀಗ. ಮತ್ತೆ ಯಾಕೆ ಇವ್ರು ಬರ್ಬೇಕಾಗಿತ್ತು? ಇರ್ಲಾರ್ದ ಈಗ ಅಕ್ರಮ ಸಾರ ಹೆಂಗ್ ಮಾರಾಟ ಆಗಕತ್ತೈತ್ರಿ? ಇದು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೀನಿ. ಯಾವ್ದು ತಗೊಂತೀರಿ? ಈಗ ತೋದ್ರಿ, ಈಗ ತಗೊಂತೀರಾ? ತಮ್ಮ ಹೆಸರು ಸರ್? ವೆಂಕಣ್ಣ ಗಿರೆಡ್ಡಿ ಅಂತ. ನಿಷೇಧಾಗೆಲ್ಲ ಹೋಗೋದು, ಹೊಳಿ ಹಾರೋದು ಇದ ಜಾಸ್ತಿ ಆಗೈತ್ರಿ. ಯಾರಿಗೊಬ್ಬರಿಗೂ ಲೈಸೆನ್ಸ್ ಇಲ್ಲ, ಮದ್ಯಪಾನ ಮಾಡ್ತಾರ್ರಿ. ಅಲ್ಲಿ ಬಂದ್ ಸ್ವಲ್ಪ ನೀವೇನಾದ್ರು ಎಲ್ಲ ಕ್ರಮ ಕೈಗೊಳ್ಬೇಕ್ರಿ. ಎಲ್ಲ ಜಾಸ್ತಿ ಅದ ಸರ್, ಏನ್ ಬಹಿರಂಗವಾಗ್ಯ ಸರ್. ಆಯ್ತು, ನಿಮ್ಮ ಊರು ಮರೋಳದೊಳಗ ಅಕ್ರಮ ಚಟುವಟಿಕೆಗಳಾದವ, ತಡೆಗಟ್ಟಬೇಕು ಅನ್ನೋದು ನಿಮ್ಮ ಮನವಿ. ಅದ್ರ ಬಗ್ಗೆ ನಾವು ಕಾನೂನಾತ್ಮಕವಾಗಿ ಕ್ರಮ ತಗೋತೀವಿ. ನಿಮ್ಮ ಮನವಿ ಕೊಡ್ರಿ. ಏನ್ ಓದ್ಕೊಡ್ತಾರೆ ಹಂಗೆ ತಗೊಳ್ಳ ಓದ್ಕೊಡ್ತೀವಿ ಸರ್. ಬರ್ರಿ ಗ್ಯಾರಂಟಿ ನೋಡ್ರಿ. ಏನ್ ಗಪ್ಪರು ಗಪ್ಪರು ಗಪ್ಪಿಟ್ಟು ಹೋಗಿ ನಮ್ಮ ಮನೆಯವ್ರಿಗೆ ಅವ್ರಿಗೆ 3 ಮಕ್ಕಳು ಕಳ್ಕೊಂಡಾರ. ಈಗ ಅನ್ನ ಕುಟುಂಬ ನೋಡಕ ಇಡೀ ಬೋಗಣಿ ನೋಡಿದ್ರೆ ಸಾಕು. ನೀವೇನ್ ನಮ್ಮ ಗಮನಕ್ಕೆ ವಿಷಯ ತರಬೇಕಾಗಿತ್ತು ತಂದಿರಿ. ಅದರ ಪ್ರಕಾರ ಕಾನೂನು ಚೌಕಟ್ಟಂಗೆ ಏನ್ ಕ್ರಮ ತಗೋಬೇಕು ಅದನ್ನ ತಗೋತೀವಿ. ಜೊತೆಗೆ ಅಬಕಾರಿ ಇಲಾಖೆವರೆಗೂ ಒಂದು ಮಾಹಿತಿ ತಿಳಿಸ್ರಿ. ಇವ್ರು ಎಲ್ಲ ಪೊಲೀಸರು ಬರ್ತಾರೆ, ಹಂಗ ಅಡ್ಡಾಡ್ತಾರಿ ಬರ್ತಾರೆ. ಇವ್ರ 200 ರೂಪಾಯಿ ಕಿಸೆದಾಗ ಇಟ್ಕೊಂಡು ಈ ತರ ಮಾಡಿದ್ರೆ ಹೆಂಗ್ರಿ? ನೀವೇನ್ ಬರ್ದು ಕೊಡ್ಬೇಕು ಕೊಟ್ಟಿರಿ. ಅದಕ್ಕೆ ಕಾನೂನು ಪ್ರಕಾರ ಏನ್ ಕ್ರಮ ಆಗಬೇಕು ಆಗ್ತೈತಿ. ನಿಮಗೆ ಅದಕ್ಕೊಂದು ಇಶ್ಯೂಡ್ ಕಾಪಿ ಕೊಡ್ತಾರೆ. ಅದನ್ನ ತಗೊಂಡು ಈ ಸದ್ಯ ನಿಮ್ಮ ಮನೆಗಳಿಗೆ ಹೋಗ್ರಿ. ಹೋದ್ರ ಕಾನೂನು ಪ್ರಕಾರ ನಾವು ಕ್ರಮ ತಗೋತೀವಿ. ಆತ ಕ್ರಮ ತಗೋತೀವಿ ಅಂತ ಹೇಳಿ ತಗೊಳ್ಳಿಲ್ಲ ಅಂದ್ರೆ ಈ ಮಾತು ನಮ್ಗೇನ್ ಅನ್ಸಿಲ್ಲ.